ಇದು ಲಾರಿ ಮಾಲೀಕರ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಮಾಲೂರು ತಾಲೂಕಲ್ಲಿ ಟೇಕಲ್ ಹೋಬಳಿಲಿ ಸ್ಟ್ರೈಕ್ ಮಾಡ್ತಾ ಇದೀವಿ. ಲಾರಿಗಳು ಮುಷ್ಕರ ಮಾಡ್ತಾ ಇದೀವಿ. ಕ್ರಷರ್ ಮಾಲೀಕರ ವಿರುದ್ಧ ಕೆಲವೊಂದು 9 ಪಾಯಿಂಟ್ಗಳನ್ನ ಇಟ್ಕೊಂಡು ನಾವು ಇವತ್ತು ಧರಣಿ ಮಾಡ್ತಾ ಇದೀವಿ. ಬೆಳಗ್ಗೆ ನಾವು 7 ಗಂಟೆಯಿಂದ ಧರಣಿ ಸ್ಟಾರ್ಟ್ ಮಾಡಿದೀವಿ ಇವತ್ತು. ಆದ್ರೆ ಇದುವರೆಗೂ ನಮ್ಗೆ ಯಾವುದೇ ಕ್ರಷರ್ ಮಾಲೀಕರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ನಮ್ಗೆ ಅವರ ಸಮಸ್ಯೆಗೆ ಸ್ಪಂದಿಸಿಲ್ಲ. ಈ ಧರಣಿ ಏನಿದೆ ನಾವು ಇದನ್ನ ಅಹೋರಾತ್ರಿ ಮಾಡಿ ಕಂಟಿನ್ಯೂ ಮಾಡ್ತೀವಿ. ಈ ಧರಣಿನ ನಿಲ್ಸಲ್ಲ. ಈ 9 ಬೇಡಿಕೆ ಏನಪ್ಪಾ ಅಂದ್ರೆ ಲಾರಿ ಮಾಲೀಕರು ಈ ಅವೈಜ್ಞಾನಿಕವಾಗಿ ಬೆಲೆಗಳನ್ನ ಹೆಚ್ಚಿಸಿರುವಂತದ್ರ ಬಗ್ಗೆ ಈ 1 ತಿಂಗಳಿಂದ ಏನಾಗಿದೆ, ಕ್ರಷರ್ ಮಾಲೀಕರು ಅವರು ಕೃತಕವಾದ ಬೇಡಿಕೆ ಸೃಷ್ಟಿ ಮಾಡಿದ್ದಾರೆ. ಕ್ರಷರ್ ಉತ್ಪನ್ನಗಳಿಗೆ 7ನೇ ತಾರೀಕಿಂದ ನಮ್ಮ ಮೇಲೆ ಅಧಿಕ ಬೆಲೆಯನ್ನ ಹೊರೆ ಹಾಕಿದ್ದಾರೆ. ಹೆಂಗಂದ್ರೆ 150ರಿಂದ 200 ರೂಪಾಯಿ ಒಂದು ಟನ್ಗೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಅದು ನೇರವಣೆ ಸಾರ್ವಜನಿಕರಿಗೆ, ಮಾಲೂರು ತಾಲೂಕಿನ ಜನತೆಗೆ ಮತ್ತೆ ಟಿಪ್ಪರ್ ಲಾರಿ ಲೋಕಲ್ ಲಾರಿಗಳೇನಿದಾವೆ ಅವ್ರಿಗೆ ಮಾತ್ರ ಈ ಬೆಲೆ ನಿಗದಿಪಡಿಸಿದ್ದಾರೆ. ಇವ್ರು ಬೆಂಗಳೂರಿಗೆ ಸಪ್ಲೈ ಮಾಡೋದು 750-800 ರೂಪಾಯಿಗೆ ಇವ್ರು ಎತ್ಕೊಂಡಾಗ ಅಲ್ಲಿ ಸಪ್ಲೈ ಮಾಡ್ತಾರೆ. ಆ ರೇಟ್ ನಮ್ಗೆ ಕೊಡ್ರಿ ಅಂದ್ರೆ ಇಲ್ಲಿ ಕೊಡ್ತಿಲ್ಲ. ಮತ್ತೆ ರಾಯಲ್ಟಿ ಕೊಡೋ ವಿಷಯದಲ್ಲಿ ತುಂಬಾ ಅನ್ಯಾಯ ಮಾಡ್ತಾರೆ. ಆ ಕ್ರಷರ್ ಲಾರಿಗಳಿಗೆ ಮಾತ್ರ ರಾಯಲ್ಟಿ ಬಿಲ್ ಹಾಕೊಳ್ತಾರೆ. ಲಾರಿಗಳವರು ರಾಯಲ್ಟಿ ಬಿಲ್ ಕೇಳಿದ್ರೆ ಸರ್ವರ್ ಡೌನ್ ಇದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬರ್ತಾ ಇಲ್ಲ ಅಂತ ಗಾಡಿಗಳನ್ನ ರೋಡ್ ಕಳಿಸ್ತಾರೆ. ಈ ರೋಡ್ ಕಳಿಸಿದಾಗ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಆಫೀಸರ್ಗಳು ಬಂದು ರೈಡ್ ಮಾಡ್ಬೇಕಾದ್ರೆ ರಸ್ತೆಯಲ್ಲಿ ಹೋಗೋಂತ ಲಾರಿಗಳನ್ನ ನಿಲ್ಲಿಸ್ತಾರೆ. ನಿಲ್ಸ್ಬಿಟ್ಟು ಬಿಲ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಬಿಲ್ ಇಲ್ಲದೆ ಇರುವಾಗ ಲಾರಿ ಮಾಲೀಕರಿಗೆ ಮಾತ್ರ 1,10,000, 1,20,000 ಈ ತರ ಮನ್ಸು ಬಂದಂತೆ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಪೆನಾಲ್ಟಿಗಳಾಗ್ತಾ ಇದಾರೆ. ಆ ಪೆನಾಲ್ಟಿ ನಮ್ಮ ಹತ್ರ ವಸೂಲಿ ಮಾಡ್ತಾರೆ. ನಮ್ಮ ಗಾಡಿಗಳಿಗೆ ಸರ್ಕಾರದ ವತಿಯಿಂದ GPRS ಫಿಟ್ ಮಾಡಿದ್ದಾರೆ. ಆ GPRS ಇಂದ ಏನಂದ್ರೆ ನಮ್ಮ ನೆಟ್ವರ್ಕ್ ಕಂಪ್ಲೀಟ್ ಎಲ್ಲ ಗೊತ್ತಾಗುತ್ತೆ. ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ಗೆ ನಮ್ಮ ಲಾರಿ ಎಲ್ಲಿದೆ, ಎಲ್ಲಿ ಲೋಡ್ ಆಗಿದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲ ಮಾಹಿತಿ ಇದ್ರು ಸಹ ಯಾವ ಕ್ರಷರ್ ಅಲ್ಲಿ ಇದು ಬಂದು ಲೋಡ್ ಆಗಿದೆ ಅಂತ ಇದುವರೆಗೂ ಇತಿಹಾಸದಲ್ಲಿ ಒಂದು ಕ್ರಷರ್ಗೂ ಪೆನಾಲ್ಟಿ ಹಾಕಿಲ್ಲ ಇವರು ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅವರು. ರಸ್ತೆಯಲ್ಲಿ ಸಿಗುವಂತ ಲಾರಿಗಳಿಗೆ ಹಾಕ್ತಾರೆ, ಈ ಡ್ರೈವರ್ಗಳಿಗೆ ಹೊಡಿತಾರೆ, ಅವ್ರ ಹತ್ರ ಮೊಬೈಲ್ ಕಿತ್ಕೊಳ್ತಾರೆ, ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಗಾಡಿಗಳನ್ನ ಎತ್ಕೊಂಡೋಗಿ ಸ್ಟೇಷನ್ ಹತ್ರ ಹಾಕ್ಬಿಡ್ತಾರೆ. ಸ್ಟೇಷನ್ ಹತ್ರ ಹಾಕಿ ನಮ್ಗೊಂದು ನೋಟಿಸ್ ಕೊಡ್ತಾರೆ. ನಾವು ದುಡ್ಡು ಕೊಟ್ಟೋ ತನಕ ನಮ್ಮ ಗಾಡಿಗಳು ಬಿಡಲ್ಲ. ಅದೇ ನಾವು ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಇದು ಎಲ್ಲಿ ಕ್ರಷರ್ ಅಲ್ಲಿ ಲೋಡ್ ಆಗಿದೆ, ಬಂದು ನೀವು ಅದಕ್ಕೆ ಪೆನಾಲ್ಟಿ ಹಾಕ್ರಿ, ನಿಮ್ಮ ಹತ್ರ ನೆಟ್ವರ್ಕ್ ಇದೆಯಲ್ಲ, GPS ಇದೆಯಲ್ಲ ಅಂದ್ರೆ ಸ್ಪಂದಿಸಲ್ಲ ಅವರು. ನಮ್ಗೆ ಲಾರಿ ಸಿಕ್ಕಿದೆ, ಲಾರಿಗೆ ಮಾತ್ರ ಹಾಕ್ತಿವಿ ಅಂತ ಹೇಳ್ತಾರೆ. ಈ ತರ ಧೋರಣೆ ಮಾಡಿ ನಮ್ಮ ಲಾರಿ ಮಾಲೀಕರ ಮೇಲೆ ಅದಕ್ಕೆ ಹೊರೆ ಹೊರಿಸ್ತಾ ಇದಾರೆ. ಈಗ ಏನ್ 150-200 ರೂಪಾಯಿ ಲೋಡ್ ಟನ್ನಿಗೆ ಜಾಸ್ತಿ ಆಗಿದೆ ಮೆಟೀರಿಯಲ್ ರೇಟು. ಅದನ್ನ ನಾವು ಎಲ್ಲಿಂದ ವಸೂಲಿ ಮಾಡ್ಬೇಕು? ನಾವು ಸಾರ್ವಜನಿಕರ ಹತ್ರ ತಗೋಬೇಕು. ಯಾರು ಮನೆ ಕಟ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಅವ್ರ ಹತ್ರನೇ ತಗೋಬೇಕಾಗ್ತದೆ. ಆದ್ರೆ ಇವರು ಕ್ರಷರ್ ಮಾಲೀಕರು ಬೆಂಗಳೂರಲ್ಲಿ ಮಾತ್ರ 6 ತಿಂಗಳು ಸಾಲ ಹೊಡಿತಾರೆ. RMC ಕಂಪ್ನಿಗಳಿಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಿಗಿರ್ಬೋದು 800 ರೂಪಾಯಿ 750 ರೂಪಾಯಿ ಕೊಡ್ತಾರೆ ವಿತ್ ರಾಯಲ್ಟಿ, ವಿತ್ ಫುಲ್ GST ಎಲ್ಲ ಸೇರಿ ಅವ್ರು ಬಿಲ್ ಸಮೇತ ಕೊಡ್ತಾರೆ. ನಾವೇನ್ ಮಾಡಿದೀವಿ? ನಿಮ್ಗೆ ತೊಂದರೆ ಮಾಡಿದೀವಿ, ಅನ್ಯಾಯ ಮಾಡಿದೀವಿ? ನಮ್ಗೆ ಯಾಕೆ ಮಲ್ತಾಯಿ ಧೋರಣೆ ಮಾಡ್ತೀರಾ? ನಾವು ನಿಮ್ಗೆ ದುಡ್ಡು ಕೊಟ್ಟು ಮೆಟಲ್ ತಗೊಂಡು ಹೋಗ್ತಾ ಇದೀವಲ್ಲ, ನಾವೇನ್ ಸಾಲ ತಗೊಳ್ತಾ ಇಲ್ವಲ್ಲ, ನಿಮ್ಗೆ ಕ್ಯಾಶ್ ದುಡ್ಡು ಕೊಡ್ತೀವಲ್ಲ, ಆದ್ರೂ ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದೀರ ಅಂತ ನಾವು ಕ್ರಷರ್ ಮಾಲೀಕರಲ್ಲಿ ಇವತ್ತು ಕೇಳ್ತಾ ಇದೀವಿ. ಅವ್ರು ಇಷ್ಟು ರೇಟ್ಗಳು ಹೆಚ್ಚಿಸ್ಕೊಂಡ್ರು ನಂತರ ನಮ್ಗೆ ಲಾರಿಗಳು ಬಾಡಿಗೆ ಏನಿದೆ, ಬಾಡಿಗೆನ ಕೇಳ್ತಾ ಇದೀವಿ. ಬಾಡಿಗೆ ಹೆಚ್ಚಿಸ್ರಿ. ನಮ್ಗೆ 60 ರೂಪಾಯಿ ಡೀಸೆಲ್ ರೇಟ್ ಏನಿತ್ತು ಅವತ್ತು ಏನ್ ಬಾಡಿಗೆ ಕೊಡ್ತಾ ಇದ್ರಿ? 300 ರೂಪಾಯಿ ಕ್ರಷರ್ ಅಲ್ಲಿ ಮೆಟೀರಿಯಲ್ ರೇಟ್ ಇದ್ದಾಗ ಏನ್ ಬಾಡಿಗೆ ಕೊಡ್ತಾ ಇದ್ವಿ, ಇವತ್ತಿಗೂ ಅದೇ ಬಾಡಿಗೆ ಕೊಡ್ತಾ ಇದೀರಾ. ಒಂದು 10 ರೂಪಾಯಿ ಕೂಡ ಬಾಡಿಗೆ ರೈಸ್ ಮಾಡಿಲ್ಲ. ಅದನ್ನ ರೈಸ್ ಮಾಡ್ರಿ ಅಂದ್ರೆ ಯಾರು ಕಿವಿಗೆ ಹಾಕೊಳ್ಳಲ್ಲ. ನಿಮ್ಗೆ ಇಷ್ಟ ಇದ್ರೆ ಓಡಿಸ್ರಿ, ಇಲ್ಲಾಂದ್ರೆ ಬೇಡ, ನೀವು ಬರ್ಬೇಡ್ರಿ ನಮ್ ಕ್ರಷರ್ಗೆ ಅಂತ ಕೇಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ, ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ 550 ರೂಪಾಯಿ ಎಂಸೆಂಡ್ ಇದೆ, 500 ರೂಪಾಯಿ 2012 ಇದೆ. ಅಲ್ಲಿ ರೇಟ್ ಕಡಿಮೆ ಇದೆ. ನಮ್ಗೆ ಯಾಕೆ ಈ ತರ ಮಾಡ್ತೀರಂದ್ರೆ ನೀವು ಅಲ್ಲೇ ಹೋಗಿ ತುಂಬಿಕೊಳ್ರಿ ಅಂತ ಹೇಳ್ತಾರೆ. ನಾವು ಮಾಲೂರು ತಾಲೂಕಿನ ಜನ ಇದೀವಿ. ನಾವು ಇಲ್ಲಿ ವ್ಯಾಪಾರ ವ್ಯವಹಾರ ಮಾಡೋದ್ ಬಿಟ್ಟು ನಾವು ಅಲ್ಲಿ ತುಂಬಕ್ಕಾಗ್ತೈತಾ? ಯಾಕೆ ನಮ್ಗೆ ಈ ತರ ದೌರ್ಜನ್ಯ ಮಾಡ್ತೀರಾ? ನಮ್ಮನ್ನು, ನಿಮ್ಮಲ್ಲಿರುವಂತ ಸ್ಥಳೀಕರು ಅಂತ ನಮ್ಮನ್ನು ಗುರುತಿಸಿ ನಮ್ಮ ಲಾರಿಗಳವರೆಗೂ ಸಹಕಾರ ಕೊಡ್ರಿ ಅಂತ ನಾವು ಅವ್ರಿಗೆ ಮನವಿ ಮಾಡಿದ್ರೆ ಅವರು ಸ್ಪಂದಿಸ್ತಾ ಇಲ್ಲ. ಆದ್ರಿಂದ ನಾವು ಈ ಧರಣಿ ಮಾಡ್ತಾ ಇದೀವಿ. ಅನಿರ್ದಿಷ್ಟ ಧರಣಿ ಮಾಡ್ತಾ ಇದೀವಿ. ಇದನ್ನ ಹೀಗೆ ಮುಂದುವರಿಸ್ತೀವಿ. ಶಾಸಕರಿಗೆ ನಾವು 3 ದಿವಸದ ಹಿಂದೆ ನಾವು ಹೇಳಿದ್ವಿ ಅವ್ರಿಗೆ. ಅವ್ರು ಹೇಳಿದ್ರು ನಮ್ಮ ಲಾರಿ ಅಸೋಸಿಯೇಷನ್ ಇದೆ, ಲಾರಿ ಅಸೋಸಿಯೇಷನ್ ಮತ್ತೆ ಕ್ರಷರ್ ಅಸೋಸಿಯೇಷನ್ ಏನಿದೆ ಅವ್ರ ಹತ್ರ ಹೋಗಿ ಮಾತಾಡ್ರಿ, ನಮ್ಗೆ ಇದ್ರಲ್ಲಿ ಏನು ಪಾತ್ರ ಇಲ್ಲ, ನೀವು ಅವ್ರ ಹತ್ರ ಮಾತಾಡಿ, ಅವರು ನಿಮ್ಗೆ ಸ್ಪಂದಿಸ್ತಾರೆ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು. ನಾವು ಹಾಗಾಗಿ ಹೋಗಿ ಲಾರಿ ಮಾಲೀಕರೆಲ್ಲ ಸೇರಿ ಒಂದ್ಸರಿ ಕ್ರಷರ್ ಮಾಲೀಕರ ಹತ್ರ ಕುತ್ಕೊಂಡು ಒಂದ್ ಸಭೆ ಮಾಡಿದ್ವಿ. ಅವಾಗ 675 ಇದ್ದಿದ್ದು ಎಂಸಣ್ಣ 625 ಮಾಡಿದ್ರು. ಮತ್ತೆ 625 ಇದ್ದು 2012 585 ಕೊಡ್ತೀವಿ, ಮತ್ತೆ ರಾಯಲ್ಟಿ ಸಮೇತ ಕೊಡ್ತೀವಿ ಅಂತ ಒಪ್ಕೊಂಡ್ರು ಕ್ರಷರ್ ಮಾಲೀಕರು. ಆದ್ರೆ ಅದನ್ನ ಯಾವ್ದನ್ನು ಪಾಲಿಸಿಲ್ಲ ಅವರು. ರೇಟ್ ಮಾತ್ರ ಅಷ್ಟು ಇಟ್ಟಿದ್ದಾರೆ, ಆದ್ರೆ ರಾಯಲ್ಟಿ ಬಿಲ್ಗಳು ಕೊಡ್ತಾ ಇಲ್ಲ. ಯಾರು ಸಹ ರಾಯಲ್ಟಿ ಬಿಲ್ ಪ್ರೈವೇಟ್ ಲಾರಿಗೆ ಕೊಡಲ್ಲ. ಅವ್ರು ಕ್ರಷರ್ ಲಾರಿಗಳಿಗೆ ಮಾತ್ರ ಹಾಕೊಂತ ಇದಾರೆ. ಅದ್ರ ವಿರುದ್ಧವಾಗಿ ಧರಣಿ ಮಾಡ್ತಾ ಇದೀವಿ ನಾವು. ಇವತ್ತು ಎಷ್ಟು ಲಾರಿಗಳು ನಿಲ್ಸಿದೆ?